ನಮಸ್ಕಾರ ಸ್ನೇಹಿತರೆ. ಹಿಂದಿನ ಎಪಿಸೋಡ್ನಲ್ಲಿ ನಾವು ಸ್ಟ್ರೆಸ್ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ಈ ಎಪಿಸೋಡ್ನಲ್ಲಿ ದೀರ್ಘಕಾಲೀನ ಸ್ಟ್ರೆಸ್ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ಒತ್ತಡ ಉಂಟಾಗೋದು ನಮ್ಮ ಮಿದುಳು ಯಾವುದೋ ಅಪಾಯವನ್ನು ಸೆನ್ಸ್ ಮಾಡಿದಾಗ. ಆ ಕ್ಷಣದಲ್ಲಿ ದೇಹ ಕಾರ್ಟಿಸಾಲ್ ಮತ್ತು ಅಡ್ರೆನಲಿನ್ ಅನ್ನೋ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡ್ತದೆ. ಈ ಹಾರ್ಮೋನ್ಗಳು ನಮ್ಮನ್ನು ತಕ್ಷಣ ರಿಯಾಕ್ಟ್ ಮಾಡಲು ಸಹಾಯ ಮಾಡ್ತವೆ. ಅದೇ ಆಗಲೇ ಹುಲಿಯ ಉದಾಹರಣೆಯಲ್ಲಿ ನೋಡಿದ ಹಾಗೆ ಫೈಟ್ ಆರ್ ಫ್ಲೈಟ್ ಅಂದರೆ ಹೋರಾಡಲು ಅಥವಾ ಓಡಿ ಹೋಗಲು ಸಹಾಯ ಮಾಡ್ತವೆ. ಆದರೆ ಸಮಸ್ಯೆ ಆಗೋದು ಈ ಹಾರ್ಮೋನ್ಗಳು ದೀರ್ಘಕಾಲ ಹಾಗೆಯೇ ಉಳಿದುಕೊಂಡಾಗ. ಇದನ್ನೇ ಇಂಗ್ಲಿಷ್ನಲ್ಲಿ ಕ್ರೋನಿಕ್ ಸ್ಟ್ರೆಸ್ ಅಂತ ಕರೀತಾರೆ. ಸ್ಟ್ರೆಸ್ ಅಂದರೆ ಕೇವಲ ಮನಸ್ಸಿನಲ್ಲಿ ಆಗೋ ಚಿಂತೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ವಾಸ್ತವದಲ್ಲಿ ಸ್ಟ್ರೆಸ್ ದೇಹದೊಳಗೆ ಬಹಳ ಆಳವಾಗಿ ಕೆಲಸ ಮಾಡ್ತದೆ. ಇನ್ಫ್ಯಾಕ್ಟ್ WHO ಸ್ಟ್ರೆಸ್ಸನ್ನು 21ನೇ ಶತಮಾನದ ಹೆಲ್ತ್ ಎಪಿಡೆಮಿಕ್ ಅಂತ ಘೋಷಣೆ ಮಾಡಿದೆ. ಒತ್ತಡ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಪ್ರಸಿದ್ಧ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಎಲ್ಲರನ್ನೂ ಕಾಡಿದೆ. ಒಂದು ಉದಾಹರಣೆ ಅಂದರೆ ನಮ್ಮ ಪ್ರಸಿದ್ಧ ಸಚಿನ್ ತೆಂಡೂಲ್ಕರ್ ತಮ್ಮ ಆಟೋಬಯೋಗ್ರಫಿ ಪ್ಲೇಯಿಂಗ್ ಇಟ್ ಮೈ ವೇ ಪುಸ್ತಕದಲ್ಲಿ ಸ್ಟ್ರೆಸ್ ಹೇಗೆ ತಮ್ಮ ಮನಸ್ಸಿನ ಹಾಗೂ ದೇಹದ ಮೇಲೆ ಪರಿಣಾಮ ಬೀರಿತ್ತು ಅನ್ನೋದನ್ನು ತೋಡ್ಕೊಂಡಿದ್ದಾರೆ. ಬನ್ನಿ ಹಾಗಿದ್ರೆ ದೀರ್ಘಕಾಲೀನ ಅಂದರೆ ಕ್ರೋನಿಕ್ ಸ್ಟ್ರೆಸ್ ನಮ್ಮ ಮೇಲೆ ಬೀರೋ ಪರಿಣಾಮಗಳೇನು ಅಂತ ಒಂದೊಂದಾಗಿ ನೋಡ್ತಾ ಬರೋಣ. ನಿರಂತರ ಸ್ಟ್ರೆಸ್ ಇದ್ದಾಗ ಮನಸ್ಸು ಯಾವಾಗಲೂ ಅಲರ್ಟ್ ಸ್ಥಿತಿಯಲ್ಲಿ ಇರುತ್ತೆ. ಇದರಿಂದ ಏನಾಗ್ತದೆ ಅಂದರೆ ಅತಿಯಾಗಿ ಯೋಚನೆ ಮಾಡೋದು, ಚಿಕ್ಕ ವಿಷಯಕ್ಕೂ ಕೋಪ ಮಾಡಿಕೊಳ್ಳೋದು, ಏಕಾಗ್ರತೆಯ ಸಮಸ್ಯೆ, ಸದಾ ಯೋಚನೆ ಮಾಡ್ತಿರೋದು ಇವೆಲ್ಲ ಕಾಣಿಸ್ಕೊಳ್ತವೆ. ಬಹಳಷ್ಟು ಸಾರಿ ನಾವಿದನ್ನು ನನ್ನ ಸ್ವಭಾವನೇ ಹೀಗೆ ಏನೋ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಆದರೆ ಇದು ಮೋಸ್ಟ್ಲಿ ಸ್ಟ್ರೆಸ್ ಆಗಿರ್ಬೋದು. ಒತ್ತಡ ಮತ್ತು ದೇಹದ ಮೇಲೆ ಒಟ್ಟಾರೆಯಾಗಿ ಆಗುವ ಪರಿಣಾಮಗಳು. ಈಗ ದೇಹದ ಮೇಲೆ ಒತ್ತಡದ ಪರಿಣಾಮ ಏನು ಅಂತ ನೋಡೋದಾದರೆ ದಣಿವು, ನಿದ್ರೆ ಸರಿಯಾಗಿ ಆಗ್ತಿರೋದು, ತಲೆನೋವು, ದೇಹ ನೋವು, ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಬಹಳಷ್ಟು ಬಾರಿ ಈ ಎಲ್ಲ ಲಕ್ಷಣಗಳ ಮುಖೇನ ದೇಹ ನಮಗೆ ಸೂಚನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಆದರೆ ನಾವು ಅದನ್ನು ಕೇಳಿಸ್ಕೊಳ್ತಾ ಇರಲ್ಲ ಅಷ್ಟೇ. ಸ್ಟ್ರೆಸ್ ಮತ್ತು ಹೃದಯ ರಕ್ತದೊತ್ತಡ. ಸ್ನೇಹಿತರೆ, ಸ್ಟ್ರೆಸ್ ಇದ್ದಾಗ ಹೃದಯ ಹೆಚ್ಚು ವೇಗವಾಗಿ ಕೆಲಸ ಮಾಡ್ತದೆ. ರಕ್ತದೊತ್ತಡ ಕೂಡ ಹೆಚ್ಚಾಗ್ಬೋದು. ಇದು ತಾತ್ಕಾಲಿಕವಾಗಿದ್ದರೆ ಸರಿ, ಆದರೆ ಸ್ಟ್ರೆಸ್ ಯಾವಾಗಲೂ ಇದ್ದರೆ ಹೃದಯದ ಮೇಲೆ ನಿರಂತರ ಒತ್ತಡ ಬೀಳ್ತಾ ಇರುತ್ತೆ. ಒತ್ತಡ ಮತ್ತು ರೋಗ ನಿರೋಧಕ ಶಕ್ತಿ. ಸ್ನೇಹಿತರೆ, ಮತ್ತು ಇನ್ನು ಒತ್ತಡದ ಪರಿಣಾಮ ನಮ್ಮ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯ ಮೇಲೂ ಆಗುತ್ತೆ. ನಿರಂತರ ಸ್ಟ್ರೆಸ್ ಇದ್ದಾಗ ರೋಗ ನಿರೋಧಕ ಶಕ್ತಿಯು ನಿಧಾನವಾಗಿ ಕಡಿಮೆ ಆಗ್ಬೋದು. ಇದರಿಂದ ಮೇಲಿನ ಮೇಲೆ ಅನಾರೋಗ್ಯವಾಗೋದು, ದೇಹ ಬೇಗನೆ ಚೇತರಿಸ್ಕೊಳ್ಳದೆ ಇರೋದನ್ನು ನಾವು ಕಾಣ್ಬೋದು. ಒತ್ತಡ ಮತ್ತು ಮೂಳೆಗಳು. ಕ್ಯಾಲ್ಸಿಯಂ ಅಸಮತೋಲನ. ದೀರ್ಘಕಾಲ ಸ್ಟ್ರೆಸ್ ಇದ್ದರೆ ಕಾರ್ಟಿಸಾಲ್ ಹಾರ್ಮೋನ್ ಹೆಚ್ಚು ಕಾಲ ದೇಹದಲ್ಲಿರುತ್ತೆ. ಈ ಕಾರ್ಟಿಸಾಲ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡ್ಬೋದು. ಅದರ ಪರಿಣಾಮವಾಗಿ ಮೂಳೆಗಳ ಬಲ ನಿಧಾನವಾಗಿ ಕಡಿಮೆ ಆಗ್ಬೋದು. ಇದು ತಕ್ಷಣ ಕಾಣಿಸೋ ಸಮಸ್ಯೆ ಅಲ್ಲ, ಆದರೆ ವರ್ಷಗಳ ಬಳಿಕ ಪರಿಣಾಮ ತೋರಿಸ್ಬೋದು. ಮತ್ತು ಇದು ಎಲ್ರಿಗೂ ಆಗುತ್ತೆ ಅಂತೇನೂ ಅಲ್ಲ, ಅದು ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು. ಇಲ್ಲಿಯವರೆಗೂ ನಾವು ಬರೀ ನೆಗೆಟಿವ್ ವಿಷಯಗಳನ್ನು ನೋಡಿದ್ದಾಯಿತು. ನನ್ನ ಉದ್ದೇಶ ನಿಮ್ಮನ್ನು ಹೆದರಿಸೋದಲ್ಲ, ಬದಲಿಗೆ ನಿಮಗೆ ಸರಿಯಾದ ಹಾಗೂ ಪರಿಪೂರ್ಣ ಮಾಹಿತಿ ನೀಡಿ ನಿಮಗೆ ಸ್ಟ್ರೆಸ್ಸಿಂದ ಹೊರಬರಲು ಸಹಾಯ ಮಾಡೋದು. ಯಾವುದೇ ಸಮಸ್ಯೆ ಆಗಿರಲಿ, ನಮಗೆ ಮೊದಲು ಆ ಸಮಸ್ಯೆಯ ಮೂಲ ಹಾಗೂ ಅದರ ಪರಿಣಾಮಗಳೇನು ಅಂತ ಅರ್ಥ ಆಗಿದ್ದರೆ ಅದರಿಂದ ಹೊರಬರೋದು ಸುಲಭ ಅಲ್ವಾ? ಒಳ್ಳೆಯ ಸುದ್ದಿ ಏನಂದರೆ ದೇಹಕ್ಕೆ ಮರುಸಮತೋಲನಕ್ಕೆ ಬರುವ ಶಕ್ತಿ ಇದೆ. ಸ್ಟ್ರೆಸ್ ಕಡಿಮೆಯಾದಾಗ ಹಾರ್ಮೋನುಗಳು ತಾವಾಗಿಯೇ ಸಮತೋಲನಕ್ಕೆ ಬರ್ತವೆ. ದೇಹ ನಿಧಾನವಾಗಿ ಚೇತರಿಸಿಕೊಳ್ತದೆ ಮತ್ತು ಮನಸ್ಸು ಸ್ಪಷ್ಟವಾಗ್ತದೆ. ಸ್ಟ್ರೆಸ್ನ ಪರಿಣಾಮಗಳನ್ನು ಅರಿಯೋದೇ ಬದಲಾವಣೆಯ ಮೊದಲ ಹೆಜ್ಜೆ. ಮುಂದಿನ ಎಪಿಸೋಡ್ಗಳಲ್ಲಿ ಸ್ಟ್ರೆಸ್ಸನ್ನು ಎದುರಿಸುವುದು ಹೇಗೆ ಅಂತ ನೋಡೋಣ. ಕೊನೆಯದಾಗಿ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಸರಣಿ ಇಷ್ಟ ಆಗಿದ್ದರೆ ಹಾಗೂ
ಮುಂದಿನ ವಿಡಿಯೋಗಳನ್ನು ನೋಡೋ ಆಸಕ್ತಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.